ನಮಸ್ಕಾರ. ಈ ಹಿಂದೆ ಅಂದರೆ 2025 ಯುಗಾದಿಯಿಂದ ನಾವು ನೋಡಿದ್ವಿ. ಅಂದರೆ ಆಲ್ಮೋಸ್ಟ್ 7.5 ಮಂತ್ ಬ್ಯಾಕ್ ನೋಡಿದ್ವಿ. ಬರಲಿರೋ ದಿನಗಳಲ್ಲಿ ಬೆಂಗಳೂರು ಅಕ್ಕಪಕ್ಕದಲ್ಲೇ ಈ ಸರ್ಪಗಳ ವಿಷಯ, ಸರ್ಪ ನಿಮಿತ್ತವಾದ ವಿಷಯ, ಸರ್ಪ ಸಂಚಾರದ ವಿಷಯ, ಸರ್ಪ ಕುರಿತಂಥ ವಿಷಯ ನೀವು ಪದೇ ಪದೇ ಕೇಳ್ತೀರಿ ಅಂತ ನಾವು ಖಡಕ್ಕಾಗಿ ಒಂದು ಸೆಂಟೆನ್ಸನ್ನು ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಇವಾಗ ನೋಡ್ಬೋದು ಲಕ್ಕುಂಡಿ ವಿಷಯದಲ್ಲಿ ನಿನ್ನೆಗೆ 9ನೇ ದಿನ ಉತ್ಖನನ ಆಯಿತು, ಇವತ್ತು 10ನೇ ದಿನ ಉತ್ಖನನ. ಈ 9 ದಿನ ಉತ್ಖನನಲ್ಲಿ ನಾವು ಕೇವಲ ಸರ್ಪದ ವಿಷಯಗಳನ್ನ ಕೇಳ್ತಾ ಇದ್ದೀವಿ. 1 ಅಡಿ ಸರ್ಪ, 2 ಅಡಿ ಸರ್ಪ, 7 ಅಡಿ ಸರ್ಪ. ಸೊ ಹೀಗೆ ಅದಲ್ಲದೆ ಎಲ್ಲ ಟಿ ವಿ ಚಾನಲಲ್ಲೂ ಕೂಡ, ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಕೂಡ ಈ ಸರ್ಪ ಸಂಬಂಧಿತವಾದಂತಹ ಒಂದು ವಿಷಯಗಳೇ ಸಂಚಾರ ಆಗ್ತಾಯಿದೆ. ಅದಲ್ಲದೆ ಲಕ್ಕುಂಡಿಯಲ್ಲಿ ಇರುವಂತಹ ಹಿರಿಯ ನಾಗರಿಕರಿಂದ ಕೇಳುವ ಸಂಗತಿ ಏನಂದರೆ, ಘಟಸರ್ಪವೊಂದು ಆ ಲಕ್ಕುಂಡಿಯನ್ನು ಸಂಪೂರ್ಣ ಕಾಯ್ತಾ ಇದೆ ಅಂತ ಎಲ್ಲರೂ ಆ ಸರ್ಪದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈ ವಿಷಯ ನಾನು ಕರೆಕ್ಟಾಗಿ 7.5 ತಿಂಗಳ ಹಿಂದೆ ಯುಗಾದಿಯಲ್ಲಿ ನಾವು ನೋಡಿದ್ವಿ. ಮುಂಬರುವ ಒಂದು 6-7 ತಿಂಗಳಲ್ಲಿ ನೀವು ಈ ವಿಷಯನ ಕೇಳ್ತೀರಾ ಅಂತ ನಾವು ಖಂಡಿತವಾಗಿ ನೋಡಿದ್ವಿ. ಸೊ ಅದೇ ತಕ್ಕಂತೆ ಇವಾಗ ಒಂದು ಸರ್ಪ ಸಂಚಾರದ ವಿಷಯ, ಸರ್ಪ ನಿಮಿತ್ತವಾದ ವಿಷಯನ ನಾವು ಇವಾಗ ಕೇಳ್ತಾನೆ ಇದ್ದೀವಿ. ಬನ್ನಿ, ಈ ಹಿಂದೆ ನಾನು ಏನಂತ ಹೇಳಿದ್ದೆ ಯುಗಾದಿ 2025 ಪ್ರಿಡಿಕ್ಷನ್ ಅಂತ ನೋಡೋಣ. ವಿಶೇಷವಾಗಿ ಏನಾಗುತ್ತೆ, ವಾಸುಕಿ ದೇವರು ಏನು ಮಾಡ್ತಾರೆ, ತಮ್ಮ ಸ್ಥಾನ ಪಲ್ಲಟನೆ ಮಾಡ್ತಾರೆ. ಆ ಸ್ಥಾನ ಪಲ್ಲಟನೆ ಮಾಡಬೇಕಾದಾಗ ಏನಾಗುತ್ತೆ, ತುಂಬ ಒಂದು ವೇರಿಯೇಷನ್ ಶುರು ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಅಂತಾರಲ್ಲ, ಸೈಡ್ ಎಫೆಕ್ಟ್ ಶುರು ಆಗುತ್ತೆ. ವಾಸುಕಿ ದೇವರು ತಮ್ಮ ಮೂಲ ಸ್ಥಳದಿಂದ ಶಾಶ್ವತವಾಗಿ ತತ್ವಮಸಿ ಗುರು ಪರಂಪರಾ ಸಂಸ್ಥಾನದಲ್ಲಿ ನಮ್ಮ ಆಶ್ರಮದಲ್ಲಿ ಆ ಚಂದ್ರಾರ್ಕ ನೆಲೆಸ್ತಾರೆ. ಇದು ಮಾತ್ರ ಭಗವಂತನಾಣೆಗೂ ಸತ್ಯ. ಇದರ ಪರಿಣಾಮವಾಗಿ ಏನಾಗುತ್ತೆ, ಯಾವಾಗ ಅವರು ತಮ್ಮ ಸ್ಥಾನವನ್ನು ಕದಲ್ತಾ ಇರ್ತಾರೋ ಅವಾಗ ಏನಾಗುತ್ತೆ, ಸರ್ಪಗಳ ವಿಷಯ, ಸರ್ಪಗಳ ಸಂಬಂಧಪಟ್ಟಂಥ ಸಂಗತಿಗಳು ನಮ್ಮ ಅಕ್ಕಪಕ್ಕದಲ್ಲಿ, ದಕ್ಷಿಣ ಭಾರತದ ಅಂದರೆ ನಮ್ಮ ಒಂದು ಬೆಂಗಳೂರು ಅಕ್ಕಪಕ್ಕದಲ್ಲಿ, ಅಂದರೆ ಬೆಂಗಳೂರು ಸಂಬಂಧಪಟ್ಟಂಥ ರಾಜ್ಯಗಳಾದಂತಹ ಈ ಕಡೆ ಆಂಧ್ರ, ಈ ಕಡೆ ತಮಿಳುನಾಡು, ಮತ್ತು ಆ ಕಡೆ ಮಹಾರಾಷ್ಟ್ರ ಬಾರ್ಡ್ರು, ಇವೆಲ್ಲ ಅಂದರೆ ಅಕ್ಕಪಕ್ಕದಲ್ಲಿ, ದಕ್ಷಿಣ ಭಾರತ ಅಕ್ಕಪಕ್ಕದಲ್ಲಿ ಕೂಡ, ಈ ಕಡೆ ಗೋವಾ, ಈ ಕಡೆ ಎಲ್ಲ ಪ್ರಾಂತ್ಯಗಳಲ್ಲಿ ಕೂಡ ನಾವು ಸರ್ಪಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳು, ಸರ್ಪ ಸಂಚಾರ, ಸರ್ಪ ವಿಷಯಗಳನ್ನು 100 ಕಂಡು ಕೇಳ್ತೀರಾ. ಈ ಥರ ಸನ್ನಿವೇಶ ಕೇಳ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ವಾಸುಕಿ ದೇವರು ತಮ್ಮ ಮೂಲ ಸ್ಥಾನವನ್ನು ಬಿಟ್ಟು ನಮ್ಮ ಆಶ್ರಮದಲ್ಲಿ ನೆಲೆಸ್ತಾ ಇದ್ದಾರೆ ಅಂತ. ಇದು ಪರಮಾತ್ಮನಿಗೂ ಸತ್ಯ. ನಾನೇನೋ ಇವಾಗ ಹೇಳಿದ್ರೆ ಅಯ್ಯೋ ಏನೋ ಹೇಳ್ತಾರೆ ಬಿಡೋ ಗುರುಗಳು ಅಂತಾರೆ. ಬಟ್ ಅದೇ ಒಂದು 6 ತಿಂಗಳಾದ ನಂತರ ಕಣ್ಣಿಗೆ ಬಂದ ನಂತರ ಓ ಯಪ್ಪ ಹೇಳಿ ಸರಿ ಇತ್ತಲ್ಲ ಅಂತಾರೆ. ಯಾಕೆಂದರೆ ಈ ಹಿಂದೇನೋ ನಮ್ಗೆ ಆಗಿದೆ, ಆ ಅನುಭವ ಕೂಡ ನಾವು ಆಗಿದ್ದೀವಿ. ಅದು ಇವಾಗೇನು ನೀವು ಆ ಥರ ಹೇಳಿದ್ರಿಂದ ನನಗೇನು ಆಶ್ಚರ್ಯಪಡಲ್ಲ. ಬಟ್ ನಿಮ್ಮ ಮುಂದೆ ಈ ಒಂದು ಅನುಭವ ಬಂದೇ ಬರುತ್ತೆ. ವಾಸುಕಿ ಸಮೇತ ಸುಬ್ರಹ್ಮಣ್ಯವರು ಆಚಂದ್ರಾರ್ಕವಾಗಿ ಸ್ಥಿರವಾಗಿ ನಮ್ಮ ಆಶ್ರಮದಲ್ಲಿ ನೆಲೆಯೂರ್ತಾರೆ. ಇದು ಪರಮಾತ್ಮನಾಣೆಗೂ ಸತ್ಯ. ಅದರ ಪರಿಣಾಮವಾಗಿ ಏನಾಗುತ್ತೆ, ದಕ್ಷಿಣ ಭಾರತದಲ್ಲಿ ಸರ್ಪಗಳ, ಯಾಕಂದರೆ ಇವರು ಅಲ್ಲಿ ಒಂದು ಸ್ಥಾನದ ಎದ್ದಾಗ ಅದೇನಾಗುತ್ತೆ, ಸರ್ಪಗಳ ಸಂಚಾರ ಶುರು ಆಗ್ತಾ ಹೋಗುತ್ತೆ, ಒಂದು ಡಿವಿಯೇಷನ್ ಆಗುತ್ತೆ, ಸರ್ಪ ವಿಷಯಗಳು ಬರ್ತವೆ, ಸ್ವಲ್ಪ ಥರ ವೈಬ್ರೇಷನ್ ಶುರು ಆಗುತ್ತೆ. ಅದರ ಅರ್ಥ ಏನು, ವಾಸುಕಿ ದೇವರು ಮೂವ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಇದು ಕೂಡ ಇದೇ 1 ವರ್ಷ ನಡೆಯುತ್ತೆ. ಇದು ಟ್ರಾನ್ಸಿಷನ್ ಫೇಸು.